ನಮಸ್ಕಾರ ಅಭ್ಯರ್ಥಿಗಳೇ ಹಾಗೂ ಪಾಲಕರಿಗೆ. ಈ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಅತಿಥಿ ಶಿಕ್ಷಕರ ನೇಮಕಾತಿ 2024ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ಗಳು ಆರಂಭವಾಗಿದ್ದು, ಇದರ ಬಗ್ಗೆ ಸತತವಾಗಿ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೊನೆ ದಿನಾಂಕ ಯಾವಾಗಿರುತ್ತೆ, ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದಷ್ಟು ಅಭ್ಯರ್ಥಿಗಳು ನಮ್ಗೆ ಕೇಳಿರೋದು, ನಮ್ಮದು BEd ಆಗಿದೆ, ನಾವು ಇದಕ್ಕೆ ಎಲಿಜಿಬಲ್ ಇದ್ದೇವಾ, TCH ಆಗಿದೆ, DEd ಆಗಿದೆ, ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳ್ತಾ ಇರುವಂಥದ್ದು. ಇದಕ್ಕೆ ಆದೇಶದ ಒಂದು ಪ್ರತಿಯನ್ನು ಉಲ್ಲೇಖದಲ್ಲಿ ಇಟ್ಟುಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದ್ದು, ಆದರೆ ಸರ್ವರ್ ತುಂಬ ಬ್ಯುಸಿ ಬರ್ತಾ ಇದೆ. ಬಿಕಾಸ್ ಆಫ್ ಅದಕ್ಕೊಂದು ಒಂದೇ ಒಂದು ಕಾರಣ, ದಿನಾಂಕಗಳು ಸಮೀಪಿಸುತ್ತಿದೆ. ಕೊನೆಯ ದಿನಾಂಕಗಳು ಸಮೀಪಿಸುತ್ತಿರುವುದರಿಂದ ಎಲ್ಲರೂ ಕೂಡ ಈ ಒಂದು ವೆಬ್ಸೈಟನ್ನು ಆಕ್ಸೆಸ್ ಮಾಡೋದರಿಂದ ಸರ್ವರ್ ಇವತ್ತು ಬೆಳಗ್ಗೆಯಿಂದ ಸರ್ವರ್ ತುಂಬ ಬ್ಯುಸಿ ಇದೆ. ಅಪ್ಲಿಕೇಶನ್ ನಾನು ಕೂಡ ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬ್ಲ್ಯಾಂಕಲ್ಲಿ ಬರುತ್ತಾ ಅಥವಾ ಸೈಟ್ ಕಾಂಟ್ ಬಿ ರೀಚ್ಡ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ಬಿಕಾಸ್ ಆಫ್ ಅದಕ್ಕೆ ಒಂದೇ ಒಂದು ಕಾರಣ, ಎಲ್ಲರೂ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆಮೇಲೆ ಕ್ವಾಲಿಫಿಕೇಷನ್ ಬಗ್ಗೆ ಬರ್ತೀನಿ. ಇವಾಗ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ನಾನಿವಾಗ ಇಲ್ಲಿ ಒಂದು ಪ್ರಕಟಣೆ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ತಾತ್ಕಾಲಿಕ ವೇಳಾಪಟ್ಟಿಯ ಬಗ್ಗೆ ಹೇಳೋದಾದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 7ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ. ಅಂದರೆ ಶನಿವಾರದಿಂದ ಕೊನೆಯ ದಿನಾಂಕ ಇರುತ್ತೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ. ಓಕೆ, ಹೀಗಾಗಿ ಸರ್ವರ್ ಕೂಡ ಏನಂತಂದರೆ ತುಂಬ ಬ್ಯುಸಿ ಬರ್ತಾ ಇದೆ. ರಿಮೈನಿಂಗ್ ಇನ್ 4 ದಿನ ಇರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ 7ನೇ ತಾರೀಕಿನ ಒಳಗಾಗಿ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಆಯ್ಕೆ ವಿದ್ಯಾರ್ಥಿ ಏನಿರುತ್ತೆ, ವಿದ್ಯಾರ್ಥಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ನೀವು ಕಂಪಲ್ಸರಿಯಾಗಿ ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದರಲ್ಲಿ ನೀವು ತೆಗೆದುಕೊಂಡಿರುವಂಥ ಶೇಕಡಾವಾರು ಅಂಕದಲ್ಲಿ 25% ಅಂಕಗಳನ್ನು ಇಲ್ಲಿ ತೆಗೆದುಕೊತಾರೆ. ಇವೊಂದು ಕೂಡ ಫ್ರೆಷರ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ದರೆ ಏನಪ್ಪ ಅಂತಂದರೆ ಇಲ್ಲಿ ಅಡ್ವಾಂಟೇಜಸ್ ಆಗುತ್ತೆ. ಇನ್ ಕೇಸ್ ಆಫ್ ನೀವು ಎಕ್ಸ್ಪೀರಿಯನ್ಸ್ ಇಲ್ಲಾಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಹೆಚ್ಚುವರಿ ಒಂದು ಕ್ವಾಲಿಫಿಕೇಷನ್ ಇದ್ದರೆ, ಯಾವುದು PhD, ಸೆಟ್, ನೆಟ್ ಈ ಥರ ಇದ್ದರೂ MPhil ಇದ್ದರೆ ನಿಮಗಿಲ್ಲಿ ಗ್ರೇಡ್ ಪಾಯಿಂಟ್ಗಳನ್ನು ಕೊಡಲಾಗುತ್ತೆ. ಓಕೆ, ಹೀಗಾಗಿ ಅಭ್ಯರ್ಥಿಗಳು ಏನಾದರೂ ನೀವು ಈಗಾಗಲೇ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಕೂಡ ಒಂದು ಅಡ್ವಾಂಟೇಜಸ್. ಇಲ್ಲ ಅಂದರೂ ಕೂಡ ನೀವು ಅಪ್ಲಿಕೇಶನ್ಗೆ ಹಾಕ್ಬೋದು. ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ಥರ ಅಂತ ತೊಂದರೆ ಆಗೋದಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಏನಾಗುತ್ತೆ ಅಂತಂದರೆ ಕೌಂಟ್ ಆಗುತ್ತೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಕಾಂಪಿಟೇಷನ್ ಆಗುತ್ತೆ. ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ಕಾಂಪಿಟೇಷನ್ ಆಗುತ್ತೆ. ನಿಮ್ಮ ಒಂದು ಅರ್ಹತೆ ಮೇಲೆ PhD ಇದ್ದರೆ, ಫಾರ್ ಎಕ್ಸಾಂಪಲ್ ನೀವು ಅಪ್ಲೈ ಮಾಡುವಂಥ ಕಾಲೇಜುಗಳಲ್ಲಿ ಇನ್ ಕೇಸ್ ಆಫ್ ನೀವು ಮಾಸ್ಟರ್ ಡಿಗ್ರಿ ಆಗಿತ್ತು, ಒಂದು ವಿದ್ಯಾರ್ಥಿ PhD ಮಾಡಿದರೆ ಅವನಿಗೆ ಪಾಯಿಂಟ್ಗಳು ಜಾಸ್ತಿ ಹೋಗುತ್ತೆ, ಅಂಕಗಳು ಜಾಸ್ತಿ ಹೋಗಿ ಅಂಥವ್ರನ್ನು ಆಯ್ಕೆ ಮಾಡ್ಕೊತಾರೆ. ಇನ್ ಕೇಸ್ ಆಫ್ ಮಾಸ್ಟರ್ ಡಿಗ್ರಿ ಆದವರು ಮಾತ್ರ ನೀವು ಆ ಒಂದು ಕಾಲೇಜಲ್ಲೇ ಎಲ್ಲರೂ ಅಪ್ಲೈ ಮಾಡಿದ್ರು, ಆವಾಗ ನಿಮ್ಮ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಭರ್ತಿ ಮಾಡ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ನಿಮ್ಮ ಕಾಸ್ಟನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಕಾಸ್ಟ್ ಮತ್ತು ಪರ್ಸೆಂಟೇಜ್ ಬೇಸ್ ಮೇಲೆ ಇಲ್ಲಿ ಆಯ್ಕೆ ಮಾಡ್ಕೊತಾರೆ.